ಗಿರೀಶ್ ಮಟ್ಟಣ್ಣನವರು ನಿನ್ನೆ ಎಸ್ಐಟಿಗೆ ಒಂದು 500 ಪುಟಗಳ ದಾಖಲೆಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಒಂದಷ್ಟು ಕೇಸುಗಳ ಬಗ್ಗೆ ಸಾಕಷ್ಟು ಅನುಮಾನಗಳಿದಾವೆ. ದಾಖಲೆಗಳನ್ನ ಇವರು ನಕಲಿಯಾಗಿ ಸೃಷ್ಟಿಯನ್ನ ಮಾಡಿದ್ದಾರೆ ಅನ್ನೋ ಒಂದಷ್ಟು ಆರೋಪವನ್ನ ಮಾಡಿದ್ರು. ಹಾಗಾದ್ರೆ ಯಾವ ಒಂದು ಕೇಸುಗಳ ಬಗ್ಗೆ ಅನುಮಾನ ಇದೆ, ಎಲ್ಲಿ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಎಡವಟ್ಟನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಖುದ್ದಾಗಿ ಮಾತನಾಡೋದಕ್ಕೆ ಗಿರೀಶ್ ಮಟ್ಟಣ್ಣನವರು ನನ್ನ ಜೊತೆ ಅವ್ರನ್ನ ಮಾತನಾಡಿಸ್ತೀನಿ. ಸರ್, ನಿನ್ನೆ ಡಾಕ್ಯುಮೆಂಟ್ ಕೊಟ್ಟಿದ್ದೀರಾ, ಒಂದಷ್ಟು ಕೇಸುಗಳ ಬಗ್ಗೆ ಅನುಮಾನ ಇದೆ, ಒಂದಷ್ಟು ಅಕ್ರಮವಾಗಿ ಶವಗಳನ್ನು ಹೂತಾಕಿದ್ದಾರೆ ಅಂತಂದ್ರಿ. ಒಂದೆರಡು ಮೂರು ಕೇಸ್ನ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡೋದಾದ್ರೆ ಸರ್. ಈಗ ಸರ್, ಇಲ್ಲಿ ಗಮನಿಸಬೇಕಾಗಿದ್ದು 302 ಕೇಸಲ್ಲಿ ಅಂದರೆ ಮರ್ಡರ್ ಆ್ಯಂಡ್ 201 ಅಂತ ಇಲ್ಲಿ ಬರೀತಾರೆ ಅವರು. ಅದರಲ್ಲಿ 10-12 ವರ್ಷದ ಹುಡುಗಿ, ಅದನ್ನು ಕೊಲೆ ಅಂತ ಬರೀತಾರೆ, ಕೊಲೆ ಮತ್ತು ಸಾಕ್ಷಿ ನಾಶ ಅಂತ ಹೇಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಆ ಪ್ರಕರಣದಲ್ಲಿ ಡಿಸ್ಪೋಸ್ ಮಾಡೋದಕ್ಕೆ ಹೆಣವನ್ನು ಅವತ್ತಿನ ದಿನಾನೇ ಅದು ಆ್ಯಕ್ಚುಲಿ ಮಾಡೋಕ್ಕೆ ಬರೋದಿಲ್ಲ. ಅಂದರೆ ಅನ್ಐಡೆಂಟಿಫೈಡ್, ಪತ್ತೆಯಾಗದ ಅಂದರೆ ಅನ್ಕ್ಲೇಮ್ಡ್ ಡೆಡ್ ಬಾಡಿ, ಅದನ್ನು ಅವತ್ತನೇ ದಫನ್ ಮಾಡಕ್ಕೆ ಬರೋದಿಲ್ಲ. ಇವರು ದಹನ ಅಂತ ಬರೀತಾರೆ. ಇಲ್ಲಿ ದಹನ ಮಾಡಬೇಕು. ದಹನ ಮಾಡೋದು ಇಟ್ ಈಸ್ ಅ ಗ್ರೀವಿಯಸ್ ಅಫೆನ್ಸ್. ಅದು ಪೊಲೀಸರು ಮಾಡ್ತಕ್ಕಂಥದ್ದು ದಹನ ಅಂತ ಬರೀತಾರೆ. ಒಂದೇ ತಪ್ಪದು. ಆನಂತರ ಮರ್ಡರ್ ಕೇಸ್ನಲ್ಲಿ 302 ಕೇಸ್ನಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇದ್ದಿದ್ದು ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾರೆ. ಇಲ್ಲಿ ಠಾಣಾಧಿಕಾರಿ ಚಂದ್ರಶೇಖರಯ್ಯ, ಅಂದರೆ ಆ ಟೈಮಲ್ಲಿ ಬಹುಶಃ ಅವರು ಹೆಡ್ ಕಾನ್ಸ್ಟೇಬಲ್ ಅಥವಾ SI ಇರ್ಬೋದು. ಅವ್ರಿಗೆ ಇನ್ವೆಸ್ಟಿಗೇಷನ್ ಪವರ್ಸ್ ಇಲ್ಲ. ಇನ್ವೆಸ್ಟಿಗೇಷನ್ ಪವರ್ಸ್ ಇಲ್ಲ ಅಂತ ಹೇಳಿದ್ರೆ ದಫನ್ ಮಾಡಕ್ಕೆ ಯಾಕೆ ಬರೆದ್ರು, ಅದನ್ನು ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ಬರೀತಾರೆ, ಬೆಳ್ತಂಗಡಿ ಈ ನಗರ ಪಂಚಾಯಿತಿಯಿಂದ ದಫನ ಅಥವಾ ದಹನ ಮಾಡಲಾಯಿತು ಅಂತ ಬರೀತಾರೆ. ಇಲ್ಲಿ ಠಾಣಾಧಿಕಾರಿಗೆ ಬೆಳ್ತಂಗಡಿ ನಗರ ಪಂಚಾಯಿತಿಗೆ ನಿರ್ದೇಶನ ಕೊಡುವಂಥ ಅಧಿಕಾರನೇ ಇಲ್ಲ, ಜ್ಯೂರಿಸ್ಡಿಕ್ಷನ್ನೇ ಬರೋದಿಲ್ಲ. ಆಯ್ತಾ? ಆ ನಂತರ ಬೆಳ್ತಂಗಡಿ ನಗರ ಪಂಚಾಯತಿದವರು ದಹನ ಮಾಡಿದರೆ ಧರ್ಮಸ್ಥಳ ಗ್ರಾಮ ಪಂಚಾಯತಿದವರು ನೋಡಿ ಇಲ್ಲಿ ಯಾಕೆ ಕೊಡ್ತಾರೆ? ಇವ್ರು ಹೇಳೋದು ಅದನ್ನ ಡಿಸ್ಪೋಸ್ ಮಾಡಿದ್ದು ಬೆಳ್ತಂಗಡಿ ನಗರ ಪಂಚಾಯತಿದವರು, ರಿಸಿಪ್ಟ್ ದುಡ್ಡು ಕೊಟ್ಟಿದ್ದು ಇವನಿಗೆ ಕೊಡ್ತಾರೆ. ಯಾರು? ಧರ್ಮಸ್ಥಳ ಗ್ರಾಮ ಪಂಚಾಯತಿದವರು. ಎರಡೂ ಬೇರೆ ಬೇರೆ ಗ್ರಾಮ ಪಂಚಾಯತಿ. ಒಂದು ಗ್ರಾಮ ಪಂಚಾಯತಿ ಇಂತ್ರ ದುಡ್ಡು ಕೊಟ್ರೆ ರಿಸಿಪ್ಟ್ ಇನ್ನೊಂದು ಪಂಚಾಯತಿದವರು ಯಾಕೆ ಕೊಡ್ತಾರೆ? ಸೊ ಇದನ್ನೆಲ್ಲವೂ ಕೂಡ ಗಮನಿಸಿದ್ರೆ ಇಲ್ಲಿ ಖಂಡಿತ ಅಕ್ರಮ ಅವ್ಯವಹಾರ ನಡೆದಿದೆ. ಎರಡನೇದು, ಇದು ನಾನು ಹೇಳ್ತಾ ಇರೋದು ಪೊಲೀಸರಿಂತ ಆಗಿದ್ದು. 302 ಕೇಸ್ ಹಂಗೆ ಮಾಡೋಕ್ಕಾಗಲ್ಲ. ದಟ್ ಇಸ್ ಅದು ಅವರು ಬಿದ್ದಿದ್ದಾರೆ ಪ್ರತಿಯೊಂದರಲ್ಲಿ ವೈಫಲ್ಯ ಅಂತ ನೀವು ಹೇಳ್ತಿದ್ದೀರಿ ಪೊಲೀಸರದ್ದು. ಆ ನಂತರ ನೋಡಿ, ಇಲ್ಲಿ ಹೆಡ್ ಕಾನ್ಸ್ಟೇಬಲ್ ಇಲ್ಲೇ ಕೆಲಸ ಮಾಡಿದ್ದಾನೆ, ASIಗೂ ಕೂಡ ಆ ವ್ಯಕ್ತಿ ಇಲ್ಲೇ ಕೆಲಸ ಮಾಡಿದ್ದಾನೆ. ಇದರ ಅರ್ಥ ತೀರ್ಮಾನ ಮಾಡಲಿ, ನಾನು ಬಿಡಿಸಿ ಹೇಳಲ್ಲ, ಜನನೇ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಈಗ ನೀವು ಹೇಳಿದ್ರಿ 10 ವರ್ಷದ್ದು ಸಮಥಿಂಗ್ ಏನೋ ಬರ್ದಿದ್ದಾರೆ ವಯಸ್ಸು ಅಂತ ಹೇಳಿ. ಅದು ಯಾವ ಸ್ಥಿತಿಯಲ್ಲಿತ್ತು ಬಾಡಿ? ಅಂದ್ರೆ ಅವತ್ತು ಅಥವಾ ಒಂದು ದಿನದಿಂದ ಆತ್ಮಹತ್ಯೆ ಈ ತರದ ಯಾವ್ದಾದ್ರು ಮೆನ್ಷನ್ ಆಗಿದೆ? ಇಲ್ಲ ನೋಡಿ, ಇದರಲ್ಲಿ ಹೇಳ್ತಾರೆ ಅವತ್ತನೇ ಡಿಸ್ಪೋಸ್ ಆಗಿದ್ದು. ಯಾಕಂತ ಹೇಳಿದ್ರೆ ಲಾಜಿಂಗ್ ನಲ್ಲಿ ಅಂತ ಇದೆ. ಲಾಜಿಂಗ್ ನಲ್ಲಿ ಇವ್ರು ಹೇಳ್ತಾರಲ್ಲ 10-15 ದಿನ ಕೊಳತಿದ್ರೆ ನಾವು ಅಲ್ಲೇ ಬಂದು ಡಿಸ್ಪೋಸ್ ಮಾಡ್ತೀವಿ ಅಂತ ಹೇಳಿ. ಲಾಜಿಂಗ್ ಒಳಗಡೆ ಆನಂತರ ಅಟ್ ದ ಸೇಮ್ ಟೈಮ್ ಇದೇ ಅರ್ಜಿಯಲ್ಲಿನೇ 40-45 ಪ್ರಾಯದ ಗಂಡಸಿನ ಅಂತ ಹೇಳ್ತಾರೆ. ಅದು 10-12 ವರ್ಷದ ಹುಡುಗಿ ಅಂತ ಹೇಳ್ತಾರೆ. ಗಂಡಿನ ಶವ ಅದೇ ಲಾಜಿಂಗ್ ನಲ್ಲಿ ಜಸ್ಟ್ ಅಪೋಸಿಟ್ ಇರುವಂತ ಮೈದಾನ. ಅಂದ್ರೆ ಇದರ ಅರ್ಥ ಏನು? ಅವನು ತಂದೆ ಮಗಳು ಅನ್ನೋ ಒಂದು ಸಂಶಯ ಬರುತ್ತಾನೆ. ಅಥೆಂಟಿಕ್ ನಾನು ಹೇಳಕ್ಕಾಗಲ್ಲ. ಇಟ್ಸ್ ಆಲ್ ತನಿಖೆಯಲ್ಲಿ ಏನಂತ ಬಂದ್ರೆ ಅವ್ರು ಯಾರು ಅಂತ ಏನಾದ್ರು ಏನು ಗೊತ್ತಾಗಿಲ್ಲ. ಗೊತ್ತಾಗಬೇಕಲ್ಲ ಸರ್. ಮರ್ಡರ್ 302, ಆರೋಪಿ ಯಾರು? 302 ಅಂದ್ಕೊಳ್ಳೆ ಆರೋಪಿ ಯಾರು ಅಂತ ಸಹಜವಾಗಿ ಪ್ರಶ್ನೆ ಬರ್ತದೆ. ಪಾಪ ಎಲ್ಲಿಂದ ಬಂದಿದ್ದು ಅನ್ನೋ ಪ್ರಶ್ನೆ ಬರ್ತದೆ. ಅದ್ಯಾವುದು ಕೂಡ ಗೊತ್ತಾಗಿಲ್ಲ. ಇನ್ನೊಂದು ಗಮನಿಸಬೇಕಾದಂತ ವಿಷಯ ನಾನು ನಿಮಗೆ ತೋರಿಸಿದ್ದೇನೆ. ಬಾಬು ಅನ್ನೋನು ಸೈನ್ ಮಾಡ್ತಾನೆ, ಅಂದ್ರೆ ಅವನು ಶವವನ್ನ ಹೂತು ಹಾಕದವನು ಅಂತ ಇಲ್ಲಿ ತೋರಿಸ್ತಾರೆ. ಅವನಿಗೆ 750 ರೂಪಾಯಿನ ಕೊಡ್ತಾರೆ ದುಡ್ಡು. ಓಚರ್ ನಲ್ಲಿ ಬಾಬು ಅಂತ ಒಂದ್ ರೀತಿ ಸೈನ್ ಇದೆ, ಇನ್ನೊಂದು ಓಚರ್ ನಲ್ಲಿ ಬಾಬು ಅಂತ ಹೇಳಿ ಇನ್ನೊಂದು ಸಿಗ್ನೇಚರ್ ಇದೆ, ಇನ್ನೊಂದು ಓಚರ್ ನಲ್ಲಿ ಬಾಬು ಅಂತ ಇನ್ನೂ ವೆರಿ ಡಿಫರೆಂಟ್ ಇದೆ. ಅಂದ್ರೆ ಸಹಿ ಯಾರು ಹಾಕಿದಾರಲ್ಲ ಅವನೇ ಮೇಲ್ಗಡೆ ಬಿಲ್ ಬರೆದಿದ್ದಾನೆ. ಇದರ ಅರ್ಥ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಬಾಬು ಅನ್ನೋನು ಹೂತು ಹಾಕೇ ಇಲ್ಲ, ಗ್ರಾಮ ಪಂಚಾಯತಿ ಅಂದ್ರೆ ಹೂತು ಹಾಕೇ ಇಲ್ಲ. ಅದನ್ನ ಚಿನ್ನಯ್ಯನ ಕಡೆಯಿಂದ ಹೂತು ಹಾಕಿಸಿದ್ದಾರೆ ಅನ್ನುವಂತ ಸಂಶಯವನ್ನ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ಚಿನ್ನಯ್ಯ ನಿಮ್ಮ ಹತ್ರ ಇದ್ದಾಗ ಡಾಕ್ಯುಮೆಂಟ್ ತೋರಿಸಿದ್ರ ಈ ಶವನ್ನ ಹೂತು ಹಾಕಿದ್ದಿಲ್ಲ? ಇಲ್ಲ, ಚಿನ್ನಯ್ಯ ಏನು ಡಾಕ್ಯುಮೆಂಟ್ ಹಿಡ್ಕೊಂಡು ಬಂದಿಲ್ಲ ನಮ್ಮ ಹತ್ರ. ಅಲ್ಲ, ನೀವೇನ ತೋರಿಸಿದ್ರ? ಈಗ ಬಾಬು ಅಂತ ಸ್ಪೆಸಿಫಿಕ್ ಸೈನ್ ಇದೆ, ಸೊ ಇದನ್ನ ಅವರು ಕ್ರಿಯೇಟ್ ಮಾಡಿ ನಿನ್ನ ಹತ್ರ ಹೂತು ಹಾಕ್ಸಿರಬಹುದು ಅಂತ ಹೇಳಿದಾನೆ ಅವನು. ಅದು ಸುಮಾರು ಸರ್ ಹೇಳಿದಾನೆ, ಬಟ್ ಡಾಕ್ಯುಮೆಂಟ್ ಹಿಡ್ಕೊಂಡು ಏನೋ ಇದನ್ನ ಮಾಡಿಲ್ಲ, ಬಟ್ ಹೇಳಿದಾನೆ ಅಲ್ಲಿ ಆಗ್ತಾ ಇತ್ತು. ಅವರು ಈ ತರ
ಕೇಸಸ್ ಎಷ್ಟಿದೆ ಸರ್ ಇದು? ಸುಮಾರು ಇದೆ ಸರ್. ಈಗ 500 ಪುಟದ್ದು ನಾವೆಲ್ಲ ಸರ್ಚ್ ಮಾಡಿದೀವಿ. ಈಗ ನಮಗೆ ಒಂದು 40-50 ಸಿಕ್ಕಿದೆ, ಇನ್ನೂ ಒಂದು ಸಿಗಬಹುದು. ಈ ಎಲ್ಲಾ ಡಾಕ್ಯುಮೆಂಟ್ ನೀವು SIT ಗೆ ಆಲ್ರೆಡಿ ಪ್ರೊವೈಡ್ ಮಾಡಿ ಹೇಳಿದೀವಿ ನಾವು, ಮಾಹಿತಿಯನ್ನ ಅವ್ರಿಗೆ ಅವ್ರ ಗಮನಕ್ಕೆ ತಗೊಂಡು ಬಂದಿದ್ದೀವಿ. ನನಗನ್ಸಿದ ಮಟ್ಟಿಗೆ ಆಲ್ರೆಡಿ ನಮ್ಗಿಂತ ಫಾಸ್ಟ್ ಇದಾರೆ ಅವರು. ಅದು ಖುಷಿ ಪಡುವಂತ ವಿಚಾರ. ನೀವು ರೀಚ್ ಆಗಿರುವಂತ ಡಾಕ್ಯುಮೆಂಟ್ ನೆಲ್ಲ ಅವ್ರು ಆಲ್ರೆಡಿ ಕೇದಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಮೇ ಬಿ, ಬಟ್ ಅದರಲ್ಲಿ ನೋಡಿ ಸಿಗ್ನೇಚರ್, ಅದರ ಬಗ್ಗೆ ನಾವು ಅವ್ರ ಗಮನಕ್ಕೆ ತರಬೇಕಾಗಿತ್ತು, ತಂದಿದ್ದೀನಿ. ಎಲ್ಲಾ ಇದರಲ್ಲಿನೂ ಕೂಡ ಚಂದ್ರಶೇಖರಯ್ಯನೇ. ಅಂದ್ರೆ ಅಕ್ರಮ ಈ ಹೆಣ್ಮಕ್ಳು ಶವವನ್ನ ತಕ್ಷಣನೇ ದಫನ್ ಮಾಡೋ ಟೈಮ್ನಲ್ಲಿ ಚಂದ್ರಶೇಖರಯ್ಯನೇ ಇರ್ತಾರೆ. ಆ ನಂತರ ಸೌಜನ್ಯ ಕೇಸ್ನಲ್ಲಿ PSI ಯೋಗೀಶ ಇದ್ದ. ಅದಕ್ಕಿಂತ ಮುಂಚೆನೂ ಕೂಡ PSI ಯೋಗೀಶನೇ ಇದ್ದ ಡಬಲ್ ಮರ್ಡರ್ ಕೇಸ್ನಲ್ಲಿ. ಯಾಕೆ? ವೈ ದಿಸ್ ಕೋ ಇನ್ಸಿಡೆನ್ಸ್? ಆ ಕೋ ಇನ್ಸಿಡೆನ್ಸೇ ಒಂದು ಸಂಶಯಕ್ಕೆ ಕಾರಣ ಆಗ್ತಾ ಇದೆ. ನಮಗೆ ಇರೋದು ಸಂಶಯ, ಖಾತ್ರಿ ಪಡಿಸೋದು SIT ಇದನ್ನ ಮಾಡಬೇಕು. ನಮಗೂ ಗೊತ್ತಿದೆ, ಖಾತ್ರಿಯಾಗೇನೆ ಗೊತ್ತಿದೆ ಇಂಥವರೇ ಮಾಡಿದಾರೆ ಅಂತೇಳಿ. ಬಟ್ ಶಂಕದಿಂದ ಬಂದಂದ್ರೆ ತೀರ್ತಾ ಅಲ್ವಾ? ನಾವು ಹೇಳಿದ್ರೆ ಏನೋ ಏನಾಗುತ್ತದು ಅಪಪ್ರಚಾರ, ಪಿತೂರಿ, ಬುರುಡೆ ಗ್ಯಾಂಗ್. ನಾಳೆ ಇದೇ ಮಾತನ್ನ SIT ಹೇಳ್ತಾರೆ ಖಂಡಿತ. ಅಂದ್ರೆ ನ್ಯಾಯಾಲಯನೂ ಕೂಡ ಹೇಳುತ್ತೆ. ಆಲ್ರೆಡಿ ನ್ಯಾಯಾಲಯ ಸಂತೋಷ್ ರಾವ್ ಅಪರಾಧಿ ಅಲ್ಲ ಅಂತ ಹೇಳಿಬಿಟ್ಟಿದೆ ಈಗ. ಆದ್ರೂ ಕೂಡ ಏನೋ ಬುರುಡೆ ಅಂದ್ರೆ ನ್ಯಾಯಾಲಯಕ್ಕೂ ನಾಳೆ ಇವರು ಬುರುಡೆ ಗ್ಯಾಂಗ್ ಅಂತಾರೆ. ನಿಮ್ಮ ಒತ್ತಾಯ ಏನು ಅಂತಂದ್ರೆ ಈ ಇದರಲ್ಲಿ ಯಾರೆಲ್ಲ ಸಿಗ್ನೇಚರ್ ಹಾಕಿದ್ದಾರೆ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನೋದು ನಿಮ್ಮ ಒತ್ತಾಯನ? ಖಂಡಿತ ಮಾಡ್ಲೇಬೇಕಾಗತ್ತೆ. ಸಿಗ್ನೇಚರ್ ಮಾಡದವರು ಒಂದೇ ಅಲ್ಲ, ಸುಖ ಸುಮ್ನೆ ಮಾಡಲ್ಲ. ಬಹುಶಃ ಅವ್ರನ್ನ ಕರೆಸಿ ಇಂಟ್ರಾಗೇಷನ್ ಮಾಡಿದಾಗ ಇಲ್ಲ ಸ್ಪೆಸಿಫಿಕ್ ಆಗಿ ಇಂಥವರೇ ಮಾಡಿಸಿದ್ರು ಅಂತ ನಾಳೆ ಹೇಳ್ಬೋದು. ಅವರು ಹೇಳ್ಬೇಕು. ಅವ್ರು ಹೇಳಿದಾಗ ಇಲ್ಲಿ ನೋಡಿ, ಬರೀ ಸಿಗ್ನೇಚರ್ ಆಗೋರು ನಾನು ಕಾರ್ಮಿಕರನ್ನ ನಾನು ಬ್ಲೇಮ್ ಮಾಡ್ತಾ ಇಲ್ಲ, ಸುಖ ಸುಮ್ನೆ ಮಾಡಲ್ಲ ಅವರು. ಅವ್ರ ಮೇಲೆ PDO ಇರ್ತಾನೆ, PDOಗೆ ಯಾರು ಹೇಳಂತಿರ್ತಾರೆ, ದೊಡ್ಡವ್ರು ಇರ್ತಾರಲ್ಲ. SIT ದಾಖಲೆಗಳನ್ನ ಬಹಳ ಸೀರಿಯಸ್ ಆಗಿ ತಗೊಂಡು ಇನ್ವೆಸ್ಟಿಗೇಷನ್ ಮಾಡುತ್ತೆ ಅನ್ನೋ ಹೋಪ್ಸ್ ಇದೆಯಾ? ಖಂಡಿತ ಹೋಪ್ಸ್ ಇದೆ. ಐ ಹ್ಯಾವ್ ವೆರಿ ಹೈ ರಿಗಾರ್ಡ್ಸ್ ಫಾರ್ SIT ಟೀಮ್. ನಿಮ್ಮ ಎಲ್ಲಾ ಅನುಮಾನಗಳಿಗೂ SIT ತೆರೆ ಎಳೆಯುತ್ತೆ ಅಂತಂತೀರಾ? ಖಂಡಿತ. ಅನುಮಾನ ಅಲ್ಲ, ನಮಗೆ ಖಾತ್ರಿ ಇದೆ. ಜನರಿಗೆಲ್ಲಿರುವಂತ ಅನುಮಾನಕ್ಕೆ ನಮಗೂ ಅನುಮಾನ ಇಲ್ಲ. ಅತ್ಯಾಚಾರಿಗಳು ಅವರೇ ಮಾಡಿದಾರೆ ಅಂತ ಅವ್ರಿಗೂ ಅನುಮಾನ ಇರಲ್ಲ. ನೋಡಿ, ಕಳ್ಳನಿಗೆ ಯಾವತ್ತಿಗೂ ನಾನು ಮಾಡಿದ್ದೇನೆ ಇಲ್ಲೋ ಅಂತ ಅನುಮಾನ ಇರಲ್ಲ, ಖಾತ್ರಿ ಇರೋದೇ ಕಳ್ಳನಿಗೆ. ಹಿಂಗಾಗಿ ಅವ್ರಿಗೂ ಅನುಮಾನ ಇಲ್ಲ, ನಮಗೂ ಅನುಮಾನ ಇಲ್ಲ. ಜನರಿಗೆ ಅನುಮಾನ ಮೂಡಿಸುವಂತ ಒಂದು ಇದನ್ನ ಕ್ರಿಯೇಟ್ ಮಾಡಿದ್ದಾರೆ. ಅದು ವೆರಿ ಶಾರ್ಟ್ಲಿ ಕ್ಲಿಯರ್ ಆಗುತ್ತೆ. ಡಾಕ್ಯುಮೆಂಟ್ಸ್ ಪ್ರೊವೈಡ್ ಮಾಡಿದ್ರ ಒಂದ್ ವೇಳೆ ಏನೋ ಸಂಶಯ ಇತ್ತು ಅಂತಂದ್ರೆ ಮತ್ತೆ ಅಗೇನ್ ನಿಮ್ಮನ್ನ ಇನ್ವೆಸ್ಟಿಗೇಷನ್ ಕರಿತೀವಿ ಅಂತ SIT ಹೇಳಿದ್ಯಾ? ಹೇಳಿದ್ದಾರೆ. ಮತ್ತೆ ನಾವು ಹೇಳಿದ್ದೀವಿ, ನಾವು ಬರ್ತೀವಿ ಅಂತೇಳಿ. ಎನಿ ಟೈಮ್ ನೀವು ಅಂದ್ರೆ 24 hours ಹಿಂಗೆ ಬಿಫೋರ್ ಹೇಳಿದ್ರೆ, ಯಾಕಂದ್ರೆ ನಾನು ಇರೋದೇ ಯೂಶಲಿ ಈಗ ಇಲ್ಲಿದ್ದೀನಿ, ಬಟ್ ಬೆಂಗಳೂರಿಗೆ ಮತ್ತೆ ಧಾರವಾಡಕ್ಕೆ ಹೋಗ್ತಾ ಇರ್ತೇನೆ. 24 hours ಬಿಫೋರ್ ನೋಟಿಸ್ ಕೊಟ್ಟರೆ ನಾನು ಬರ್ತೇನೆ. ಗಿರೀಶ್ ಮಟ್ಟಣ್ಣನವರು ಈ ತನಿಖೆಗೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತಾರ? ಅವರ ಬಳಿ ಇರುವಂತಹ ದಾಖಲೆಗಳೆಲ್ಲವನ್ನು ಕೂಡ ಅಷ್ಟೇ, ಇನ್ನು ಮೇಲೆ ನನ್ನ ಹತ್ರ ದಾಖಲೆ ಇದೆ ಅನ್ನುವಂಥದ್ದು ಬಿಟ್ಟು ಎಲ್ಲವನ್ನೂ ಕೂಡ ಕೊಟ್ಬಿಡ್ತೀರಾ ಅಂತ? ಕೊಡ್ತೇನೆ ಸರ್, ಕೊಡ್ತಿದ್ದೀನಿ. ಆಲ್ರೆಡಿ ಕೊಡ್ತೀನಿ. ಇನ್ನೂ ಸುಮಾರಿದೆ ಹೇಳೋದು. ಮುಂದಿನ ಇನ್ನೂ ಕೂಡ ಅಷ್ಟೇ ಎವಿಡೆನ್ಸ್ ಕೊಡ್ತೀರಾ ಅಂತ ಹೇಳ್ತೀರಾ? ಹೌದು. ಇನ್ನೂ ಇದೆ ನಿಮ್ಮ? ಹೌದು. ತನಿಖೆ ಪ್ರೋಗ್ರೆಸ್ ಆದಂಗೆ ನಾವು ಇದು ಮಾಡ್ತೀವಿ. ಅಲ್ಲ, ಒಂದೇ ಸತಿ ಅಟ್ಲೀಸ್ಟ್ ಕೊಡ್ಬೋದಲ್ಲ ನಿಮ್ಮ ಹತ್ರ ಇರುವಂತಹ ದಾಖಲೆಗಳು? ಹಂಗಾಗಲ್ಲ ಸರ್, ಇದು ಹಂಗಾಗಲ್ಲ. ಇದೇನೋ ಡೆವಲಪ್ಮೆಂಟ್ ನೋಡ್ಕೊಂಡು ತನಿಖೆ ಇನ್ವೆಸ್ಟಿಗೇಷನ್ಗೆ ನೀವು ಎವಿಡೆನ್ಸ್ ನ ಕೊಡ್ತೀನಿ ಅಂತ ಹೇಳ್ತಿದ್ರಿ. ಹೌದು. ಈಗ ನಮ್ಮ ತೋಟಕ್ಕೆ ಸ್ಪ್ರೇ ಮಾಡಬೇಕಾದ್ರೂ ಕೂಡ ಒಂದೇ ಸರಿ, ಈಗ 3 ಸಾರಿ ಸ್ಪ್ರೇ ಮಾಡ್ತೇವೆ. ಈಗ ಅಡಿಕೆಗೆ ಒಂದೇ ದಿನ ಎಲ್ಲ ಸ್ಪ್ರೇ ಮಾಡೋಕ್ಕಾಗಿದ್ರೆ ಹಾಳಾಗಿ ಹೋಗ್ಬಿಡ್ತದೆ. ಸೊ ಎಲ್ಲವನ್ನು ಕೂಡ ಒಂದೇ ಸಾರಿಗೆ ಇದನ್ನು ಕೂಡ ಹಾಗೆ ಸ್ಟೇಜ್ ಬೈ ಸ್ಟೇಜ್ ಏನೇನು ಇರ್ತದೆ, ಎಲ್ಲೆಲ್ಲಿ ಕೊಡಬೇಕು ಅದನ್ನೆಲ್ಲ ನಾವು ಕೊಟ್ಟಿದ್ದೇವೆ. ಇನ್ನು ಮುಂದೂ ಕೂಡ ಕೊಡ್ತೇವೆ. ಮತ್ತೆ ಯಾವಾಗ ಕರೆದಿದ್ದಾರೆ SIT? ಗೊತ್ತಿಲ್ಲ. ಇನ್ನು ನೆಕ್ಸ್ಟ್ ಮೇ ಬಿ ಕರಿತಾರೋ ಬಿಡ್ತಾರೋ ಗೊತ್ತಿಲ್ಲ. ಕರೆದ್ರೆ ಹೋಗ್ತೇವೆ ಇಷ್ಟೇ. ಕರೆದಿಲ್ಲ ಅಂದ್ರೆ ನೀವೇ ಹೋಗ್ತೀರಾ ವಾಲಂಟಿಯರ್ ಆಗಿ? ಹಂಗೆ ಅಂದ್ರೆ ನಿನ್ನೆ ನಾನು ಒಂದು ವಿನಂತಿ ಮಾಡ್ಕೊಂಡಿದ್ದೆ, ಕರೆದ್ರು ಹೋದೆ. ನೆಕ್ಸ್ಟ್ ಏನಾದರೂ ಅವರಾಗಿ ಕರೆದ್ರೆ ಹೋಗ್ತೇನೆ. ಓಕೆ, ಕೇಳಿದ್ರಲ್ಲ, ಇದು ಗಿರೀಶ್ ಮಟ್ಟಣ್ಣನವ್ರ ಮಾತು. ಈಗಾಗಲೇ ಸುಮಾರು 500 ಪುಟಗಳ ದಾಖಲೆಯನ್ನು SIT ಕೊಟ್ಟಿದ್ದೀನಿ. ಅದರಲ್ಲಿಷ್ಟು ಒಂದಷ್ಟು ಸಂಶಯಗಳಂತೂ ಕಣ್ಮುಂದೆ ಕಾಣ್ತಾ ಇದ್ದಾವೆ. ಆ ಸಂಶಯಗಳನ್ನ ಕೂಡ ನೀವು ಇನ್ವೆಸ್ಟಿಗೇಷನ್ ಮಾಡಬೇಕು. ಈ ಒಂದು ಡಾಕ್ಯುಮೆಂಟ್ ಯಾರು ಫೋರ್ಜರಿ ಅಂತ ಮಾಡಿದರೆ ಅವರನ್ನು ಕೂಡ ಅಷ್ಟೇ ತನಿಖೆಗೆ ಒಳಪಡಿಸಬೇಕು ಅನ್ನೋ ಒಂದು ಆಗ್ರಹವನ್ನ SITಗೆ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಮಂಜುನಾಥ್, ನ್ಯೂಸ್ 18 ಧರ್ಮಸ್ಥಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.